ಸಂಬಂಧಪಟ್ಟಂತೆ ನಾವು ಕಾರ್ಟೇಶ್ ಅಂದ್ರೆ ಕಾರ್ಟೇಶಿಯನ್ ಪದ್ಧತಿ ಬಗ್ಗೆ ಕೆಲವು ಪದಗಳನ್ನ ಪರಿಚಯ ಮಾಡ್ಕೊಂಡಿದ್ವಿ. ಲೈಕ್ ಕ್ವಾಡ್ರಂಟ್ಸ್ ಆಗಿರ್ಬೋದು, ಅಂದ್ರೆ ಚತುರ್ಥಕಗಳು, ಎಕ್ಸ್ ಅಕ್ಷ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಈ ತರ ಕೆಲವು ಪದಗಳನ್ನ ಪರಿಚಯ ಮಾಡ್ಕೊಂಡಿದ್ವಿ. ಮತ್ತೆ ಪಾಯಿಂಟ್ಸ್, ಬಿಂದುಗಳನ್ನ ಕೊಟ್ಟಾಗ ಹೇಗೆ ಪ್ಲಾಟಿಂಗ್ ಮಾಡೋದು ಗ್ರಾಫ್ ಅಲ್ಲಿ ಅಂತ ಕೂಡ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಮಿಡ್ ಪಾಯಿಂಟ್ ಆಫ್ ಅ ಲೈನ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಒಂದು ರೇಖಾಖಂಡದ ಮಧ್ಯ ಬಿಂದುವನ್ನ ಕಂಡುಹಿಡಿಯೋದ್ರ ಬಗ್ಗೆ ಚರ್ಚೆ ಮಾಡೋಣ. ಫಾರ್ಮುಲಾ ಫಾರ್ ಮಿಡ್ ಪಾಯಿಂಟ್ ಆಫ್ ಅ ಲೈನ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಮಧ್ಯ ಬಿಂದುವನ್ನ ಕಂಡುಹಿಡಿಯಲಿಕ್ಕೆ ಸೂತ್ರ ಏನು ಅಂತ, ಪಿ ಆಫ್ ಎಕ್ಸ್ ಎಂ ವೈ ಎಂ ಈಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಮಿಡ್ ಪಾಯಿಂಟ್ ಆಫ್ ಅ ಲೈನ್ ಸೆಗ್ಮೆಂಟ್. ಈ ಫಾರ್ಮುಲಾನ ಬೇಸಿಸ್ ಆಗಿ ಇಟ್ಕೊಂಡು ಇವತ್ತಿನ ದಿನದಲ್ಲಿ ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ಹೇಗೆ ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಲಿಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, A of 3, 2 and B of 2, 3. These are the 2 points. ಇಲ್ಲಿ 2 ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ, 2 ಬಿಂದುಗಳು. 3 and 2, 3 ಅಂತ ಹೇಳಿದ್ದು x ನಿರ್ದೇಶಾಂಕ ಅಂದ್ರೆ x coordinate, 2 is the y coordinate, and in point B 2 is the x coordinate and 3 is the y coordinate. ಇದಕ್ಕೆ ನಾವು ಇವಾಗ ಗ್ರಾಫ್ ಅಲ್ಲಿ ಪಾಯಿಂಟ್ಸ್ ನ ನೋಡೋದಾದ್ರೆ the intersecting point is origin, that is 0, right side of the 0 that are positive numbers and left side negative numbers on y axis, and below the 0 there are negative numbers, that is -1, -2 and -3. Above the 0 again positive numbers on y axis, +1, +2, +3. A of 3, 2 ಅಂತ ಹೇಳಿದ್ರೆ ಎ ಬಿಂದುವಿನಲ್ಲಿ x ನಿರ್ದೇಶಾಂಕ ಯಾವ್ದಾಗಿದೆ? 3. ದಟ್ ಈಸ್ x coordinate is 3 and y coordinate is 2. 3, 2 ಪಾಯಿಂಟ್ ಮಾರ್ಕ್ ಮಾಡಿದ್ರೆ ನಮ್ಗೆ ಎಲ್ಲಿ ಬರುತ್ತೆ? ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ 2, 3. 2 is the x coordinate and 3 is the y coordinate. 2, 3 ಎಲ್ಲಿ ಬರುತ್ತೆ ನಿಮಗೆ? ಇಲ್ಲಿ ಸಿಗುತ್ತೆ. Now we need to join the 2 points. ಎರಡು ಪಾಯಿಂಟ್ ಕೊಟ್ಟಿದ್ದಾರೆ, ನಾವ್ 2 ಪಾಯಿಂಟ್ ನ ಮಾರ್ಕ್ ಮಾಡಿ ಪ್ಲಾಟ್ ಮಾಡಿ ಎರಡನ್ನು ಜಾಯಿನ್ ಮಾಡಿದೀವಿ. ನಾವು ವಿ ಗೆಟ್ ಅ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಮೀನ್ಸ್ ದ ಲೈನ್ ಹ್ಯಾವಿಂಗ್ 2 ಎಂಡಿಂಗ್ ಪಾಯಿಂಟ್ಸ್. ಇವಾಗ 2 ಎಂಡಿಂಗ್ ಪಾಯಿಂಟ್ಸ್ ಇದೆ, ಜಾಯಿನ್ ಮಾಡಿದೀವಿ, ಒಂದು ಲೈನ್ ಸೆಗ್ಮೆಂಟ್ ಸಿಕ್ಕಿದೆ. ವಿ ನೀಡ್ ಟು ಫೈಂಡ್ ಮಿಡ್ ಪಾಯಿಂಟ್ ಆಫ್ ದಿಸ್ ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ರೇಖಾಖಂಡ ಏನ್ ಸಿಕ್ಕಿದೆ ಅದರ ಮಧ್ಯ ಬಿಂದು ಯಾವುದು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಮುಂದಿನ ಕ್ವಶನ್ಗಳನ್ನ ನಾವು ಈ ಸೂತ್ರ ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋದಾದ್ರೆ, ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ಅ ಲೈನ್ ಸೆಗ್ಮೆಂಟ್ whose end points are 4, 5 and 6, 7. 4, 5 ಮತ್ತು 6, 7 ರೇಖೆಯ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಗಿವನ್ let first 4, 5, that is 4, 5 na A of x1, y1 that is equal to 4, 5 ಅಂತ ತಗೊಳ್ಳೋಣ. And B of x2, y2 that is equal to ಸೆಕೆಂಡ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ 6, 7.
Now we need to find midpoint, that is P of xm, ym. That is question mark. Here xm is the x coordinate of midpoint and ym is the y coordinate of midpoint. We know the formula to find midpoint of a line segment, that is P of xm comma ym, that is equal to x1 plus x2 divided by 2 comma y1 plus y2 divided by 2. This is the formula to find the midpoint. Here xm equals x1 plus x2 divided by 2 comma ym equals y1 plus y2 divided by 2. ಇಲ್ಲಿ x1 x2 and y1 y2 ಯಾವುದು ಅಂತ ನಾವು ಮೊದಲೇ ತಗೊಂಡಿದ್ದೀವಿ. Here 4 is the x1, 5 is the y1 and 6 is the x2, 7 is the y2. We need to find xm and ym. xm equals x1 plus x2 by 2 ಅಂತ ತಗೊಂಡಿದ್ದೀವಿ. That is xm equals x1 value ಏನು ಕೊಟ್ಟಿದ್ದಾರೆ ನೋಡೋಣ. x1 equals 4 and x2 is 6. That is 4 plus 6 divided by 2. Then xm equals 6 plus 4, 10. 10 divided by 2. 2 ones are 2 5s are. It implies xm equals 5. That means x coordinate of midpoint is 5. Now we need to find y coordinate. That is ym equals y1 plus y2 divided by 2. Ym equals, what are the value of y1 and y2? y1 is 5 and y2 is 7. That is 5 plus 7 divided by 2. Ym equals 5 plus 7 becomes 12. 12 divided by 2. 2 ones are 2 6 are. So that implies ym equals 6. That is y coordinate of the midpoint is 6. Therefore, the midpoint of given endpoints is 5, 6. That is xm, ym, that is equal to 5, 6. ಈಸಿ ಇದೆ ಪ್ರಾಬ್ಲಮ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ನಮಗೆ xm and ym equals 5, 6 ಅಂತ ಥಿಯರಿಟಿಕಲಿ ಸಾಲ್ವ್ ಮಾಡಿದ್ವಿ. ಇದನ್ನ ಒಂದು ಪ್ರಾಬ್ಲಮ್ ನಾವು ಪ್ರಾಕ್ಟಿಕಲ್ ಆಗಿ ಗ್ರಾಫ್ ಅಲ್ಲಿ ನಾವು ಪ್ಲಾಟ್ ಮಾಡೋದಾದ್ರೆ ಎಕ್ಸಾಕ್ಟ್ ಆಗಿ 5, 6 ಬರುತ್ತೆ ಮಿಡ್ ಪಾಯಿಂಟ್ ಅಂತ ಇನ್ಪುಟ್ ಕೊಟ್ಟು ನೋಡೋಣ. ಇದು ಒಂದು ಪ್ರಾಬ್ಲಮ್ಗೆ ಗ್ರಾಫ್ ಅಲ್ಲಿ ನೋಡೋಣ. ಇನ್ ಮುಂದಿನ ಪ್ರಾಬ್ಲಮ್ ಎಲ್ಲ ಏನು ಫಾರ್ಮುಲಾ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಗ್ರಾಫ್ ಶೀಟ್ ಅಲ್ಲಿ ಫಸ್ಟ್ ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ 4, 5 and 6, 7. That is A of 4, 5.
4,5 ಎಲ್ಲಿ ಬರುತ್ತೆ ಪಾಯಿಂಟ್ ಎ. ಗ್ರಾಫ್ ಶೀಟ್ ಅಲ್ಲಿ ನೋಡ್ತಿದ್ದೀರಲ್ಲ, ಎಕ್ಸ್ ಕೋಆರ್ಡಿನೇಟ್ ಇಸ್ 4 ಅಂಡ್ ವೈ ಕೋಆರ್ಡಿನೇಟ್ ಇಸ್ 5. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ, ಬಿ ಆಫ್ 6,7. ದಟ್ ಈಸ್ ಬಿ ಆಫ್ 6,7. ಹೀಗೆ ಎಂಟರ್. ನಮಗೆ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 4,5 ಅಂಡ್ 6,7 ಅಂತ ಹೇಳಿ. 2 ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಜಾಯಿನ್ ಮಾಡೋಣ. 2 ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ನಮಗೆ ಲೈನ್ ಸೆಗ್ಮೆಂಟ್ ಸಿಗತ್ತೆ. AB line segment ಸಿಕ್ತು. Now we need to find the midpoint of A and B. A and B ದು ಮಿಡ್ ಪಾಯಿಂಟ್ 5,6 ಬಂದಿದೆ ನಮಗೆ ಆನ್ಸರ್. ಅದೇ ಆನ್ಸರ್ ಬರುತ್ತಾ ಅಂತ ನೋಡೋಣ. ಮಿಡ್ ಪಾಯಿಂಟ್ ಆಫ್ A, B. Enter. That is 5,6. X ಕೋಆರ್ಡಿನೇಟ್ ಬಂದು 5 ಆಗಿದೆ ಅಂಡ್ Y ಕೋಆರ್ಡಿನೇಟ್ ಬಂದು 6 ಆಗಿದೆ. ಈ ಕಡೆ ಇನ್ಪುಟ್ ಅಲ್ಲೂ ನೀವು ಗಮನಿಸಬಹುದು, E ಈಕ್ವಲ್ಸ್ ಮಿಡ್ ಪಾಯಿಂಟ್ ಆಫ್ A, B ದಟ್ ಈಸ್ ಈಕ್ವಲ್ಸ್ 5,6 ಅಂತ ತೋರಿಸ್ತಿದೆ. ಅಂದ್ರೆ ನಾವು ಥಿಯರಿಟಿಕಲ್ ಆಗಿ ಮಾಡಿರೋದು, ಸಾಲ್ವ್ ಮಾಡಿರೋದೇನು ಆನ್ಸರ್ ಸರಿಯಾಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ. What is the midpoint of the line segment AB where point A is at -6,4 and point B is 4,2? A of -6,4 ಮತ್ತು B of 4,2 ಆಗಿದ್ದರೆ AB ರೇಖೆಯ ವಿಭಾಗದ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ವಿ ಅದೇ ತರ ಇದೆ. ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಗಿವನ್ ಲೆಟ್ A of x1, y1 that is equal A of -6,4 and B of x2, y2 that is equals B of 4,2. ಇಲ್ಲಿ x1 y1 ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ದಟ್ ಈಸ್ x1 equals 6, y1 equals 4 and x2 is 4 and y2 is 2. We need to find xm, ym that is equal to question mark. We know the formula to find midpoint, that is xm, ym that is equals x1 plus x2 divided by 2, y1 plus y2 divided by 2. Formula ಗೊತ್ತಿದೆ. Next, xm equals what? xm equals x1 plus x2 divided by 2. That is xm equals x1, x2 value ಏನು ಕೊಟ್ಟಿದ್ದಾರೆ? x1 is -6, x2 is 4. That is -6 plus 4 divided by 2. -6 plus 4 becomes -2. That is divided by 2. 2 ones are and 2 ones are. That implies xm equals -1. xm equals -1. Next, ym find out ಮಾಡೋಣ. ym equals y1 plus y2 divided by 2. y1 and y2 value ಏನು ಕೊಟ್ಟಿದ್ದಾರೆ ನೋಡೋಣ. y1 is 4 and y2 is 2. y1 is 4 and y2 is 2. That is divided by 2. 4 plus 2, 6. That is ym equals
6/2. 2 ones are 2 threes are. That implies ym equals 3. Therefore, the midpoint of given points, given end points, ಏನ್ ಸಿಕ್ತು ನಿಮಗೆ ಆನ್ಸರು? -1, 3. Here -1 is x coordinate of midpoint and 3 is the y coordinate of midpoint. That is xm, ym, that is equal to -1, 3. ಇದು ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. Find the value of p so that -2, 2.5 is the midpoint between p of 2 and -1, 3. ಅಂದ್ರೆ -2, 2.5 ಎಂಬುದು p, 2 ಮತ್ತು -1, 3 ನಡುವಿನ ಮಧ್ಯ ಬಿಂದುವಾಗಿದೆ. ಆದ್ದರಿಂದ p ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸರಿ, ಗಿವನ್ that is let midpoint. ಪ್ರೀವಿಯಸ್ 2 ಪ್ರಾಬ್ಲಮ್ ಏನಿತ್ತು, 2 ಎಂಡ್ ಪಾಯಿಂಟ್ಸ್ ನ ಕೊಡ್ತಾ ಇದ್ರು, ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತಿದ್ವಿ. ಇಲ್ಲೇನು ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ, ಜೊತೆಗೆ ಎಂಡ್ ಪಾಯಿಂಟ್ಸ್ ಅಲ್ಲಿ ಒಂದು ಎಕ್ಸ್ ಕೋಆರ್ಡಿನೇಟ್ ನ x1 ನಾವು ಫೈಂಡ್ ಔಟ್ ಮಾಡಬೇಕು, ಅದನ್ನ p ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಗಿವನ್ ಲೆಟ್ ಮಿಡ್ ಪಾಯಿಂಟ್ xm, ym, that is equals -2, 2.5. -2 is xm and 2.5 is yn. And x1, y1, that is equal to p, 2. And x2, y2, that is equal to -1, 3. We need to find the value of p, that is p equals question mark. We know the formula to find out the midpoint, that is we know that formula ಏನು ಸಿಗುತ್ತೆ ಅದು ಹಾಕೊಳ್ಳಿ. xm, ym, that is equals x1 plus x2 divided by 2, y1 plus y2 divided by 2. Next, xm equals x1 plus x2 divided by 2. ಇವಾಗ x1 ನ p ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಾವು x1 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ xm ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ xm is -2. ಸೊ x2 ವ್ಯಾಲ್ಯೂ ಏನಾಗಿದೆ, -1. x2 is -1 and x1 is p, that is -2 equals x1 is p plus x2 value -1 divided by 2. Divided by 2 ಇದೆ, ಲೆಫ್ಟ್ ಸೈಡ್ ಬಂದ್ರೆ -2 into 2, that is -4 ಆಗುತ್ತೆ. That is equals p -1. Plus into minus becomes minus. That is -4 -1 equals sign ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, +1 ಆಗುತ್ತೆ. That is RHS ಇಂದ LHS ತಗೋತಾ ಇದೀವಿ. That is equals p. -4 plus 1 becomes -3. -3 equals p. Or p equals -3. p ವ್ಯಾಲ್ಯೂ ಏನು ಅಂತ ಸಿಕ್ಕಿದೆ. p equals -3 or x1 equals -3.
ನೆಕ್ಸ್ಟ್ ಕ್ವಶನ್ ನೋಡೋಣ. Consider a line segment AB given below, where A is at 1, h and B of 5, 7 and midpoint is M of 3, -2. Find the value of h ಅಂತ ಹೇಳಿ ಕೇಳಿದ್ದಾರೆ. ಕೆಳಗೆ ನೀಡಲಾದ AB ರೇಖೆಯ ವಿಭಾಗವನ್ನು ಪರಿಗಣಿಸಿ. A of 1, h ಮತ್ತು B of 5, 7 ಮತ್ತು ಮಧ್ಯಬಿಂದುವು M of 3, -2 ಆಗಿರುತ್ತದೆ. h ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ x1 y1 x2 y2 ಅಂಡ್ ಮಿಡ್ ಪಾಯಿಂಟ್ ಎಲ್ಲಾ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಬಟ್ y1 ಪ್ಲೇಸ್ ಅಲ್ಲಿ h ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಅಲ್ಲಿ x1 3 ಅಂದ್ರೆ p -3 ಆಗಿತ್ತು. ಇದರಲ್ಲಿ ನಾವು y1 ನ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್ ಬರ್ಕೊಳ್ಳೋಣ. ದಟ್ ಈಸ್ ಲೆಟ್ a ಆಫ್ x1, y1 that is equals ಏನ್ ಕೊಟ್ಟಿದ್ದಾರೆ 1, h ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಎಂಡ್ ಪಾಯಿಂಟ್ ಆಫ್ ದಿ ಲೈನ್ ಸೆಗ್ಮೆಂಟ್. ಅಲ್ಲೂ ಫಿಗರ್ ಕೊಟ್ಟಿದ್ದಾರೆ ಕೂಡ ನೀವು ಗಮನಿಸಬಹುದು. ಒನ್ ಎಂಡ್ ಪಾಯಿಂಟ್ ಇಸ್ A of 1, h and another end point is B of 5, 7. The midpoint is M of 3, -2. Next, B of x2, y2 that is equals 5, 7. ಮಿಡ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. M of xm, ym that is equals 3, -2. We know the formula. We need to find the value of h, that is h equals question mark. We know that xm, ym that is equals x1 plus x2 divided by 2, y1 plus y2 divided by 2. Next, xm equals ಏನಾಗುತ್ತೆ x1 plus x2 divided by 2 ಆಗುತ್ತೆ. And ym equals y1 plus y2 divided by 2. x1 x2 ವ್ಯಾಲ್ಯೂ ಅವರೇ ಕೊಟ್ಟಿರೋದ್ರಿಂದ ವಿ ನೀಡ್ ಟು ಫೈಂಡ್ y1 ಅಂದ್ರೆ h1 ಪ್ಲೇಸ್ y1 ಪ್ಲೇಸ್ ಅಲ್ಲಿ h ಇದೆ, h ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ym ಈಕ್ವಲ್ಸ್ y1 plus y2 divided by 2 ನ ತಗೊಂಡು ನಾವು y1 ನ ಫೈಂಡ್ ಔಟ್ ಮಾಡೋಣ. ಸೊ ym ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ym equals -2 and y1 is h, y2 is 7. ym is -2 equals y1 is h plus y2 value is 7 divided by 2. 2 into -2 again -4 ಆಗುತ್ತೆ. h plus 7 -4 equals h plus 7 -4 and 7 ಈ ಕಡೆ ಬಂದ್ರೆ ಏನಾಗುತ್ತೆ -7 -4 -7. ym is -2 and y1 is h and y2 is 7. That is equals minus, both are negative signs. So we need to add 7 minus 4, that is -7 minus 4, that is -11 is equal to h. Therefore, h equals -11. Next problem ಏನು ಅಂತ ನೋಡೋಣ. How do you solve a problem such that point of 0, 2 is the midpoint of 2, -3 and which point ಅಂತ ಹೇಳಿ ಕೇಳಿದ್ದಾರೆ. 0, 2 ಎನ್ನುವುದು 2, -3 ಮತ್ತು ಯಾವ ಬಿಂದುವಿನ ಮಧ್ಯ ಬಿಂದು ಆಗಿದೆ ಎಂಬುದನ್ನು ಹೇಗೆ ಕಂಡುಹಿಡಿಯುವಿರಿ ಅಂತ ಕೇಳಿದ್ದಾರೆ.
ಇಲ್ಲಿ ತನಕ x1 ಅಥವಾ y1 ಯಾವ್ದಾದ್ರು ಒಂದು ವ್ಯಾಲ್ಯೂಗೆ ವೇರಿಯೇಬಲ್ಸ್ ನ ಕೊಟ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ರು. ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾರೆ, ಅನದರ್ ಎಂಡ್ ಪಾಯಿಂಟ್ ಅಂದ್ರೆ ವಿ ನೀಡ್ ಟು ಫೈಂಡ್ ಬೋತ್ x2 ಅಂಡ್ y2. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಮಿಡ್ ಪಾಯಿಂಟ್ ದಟ್ ಈಸ್ ಲೆಟ್ xm, ym that is equals 0, 2. 0 is xm and 2 is ym. And one end point is that is x1, y1 that is equals 2, -3. 2 is x1 and minus 3 is y1. We need to find x2, y2 that is equals question mark. We know the formula, that is we know that xm, ym that is equals x1 plus x2 divided by 2, y1 plus y2 divided by 2. That is xm equals x1 plus x2 divided by 2. xm value in ಕೊಟ್ಟಿದ್ದಾರೆ, that is 0 and x1 is 2. 0 equals 2 plus x2 divided by 2. 2 into 0, 0, that is 0 into 2, that equals 2 plus x2. 0 equals 2 plus x2 and 2 ನ RHS ಇಂದ LHS ಕಡೆ ತಂದ್ರೆ ಏನಾಗುತ್ತೆ, -2 equals x2. That implies x2 equals -2. Now we need to find the value of y2, that is ym equals y1 plus y2 divided by 2. ym value ಏನು ಕೊಟ್ಟಿದ್ದಾರೆ, ym is 2 and y1 is -3. ym is 2, y1 is -3 plus y2 divided by 2. 2 2s are 4. That is 4 equals -3 plus y2. -3 ಇನ್ನ ಈಕ್ವಲ್ ಸೈನ್ ಇಂದ ಈ ಕಡೆ ತಂದ್ರೆ ಏನಾಗುತ್ತೆ, 4 plus 3 equals y2 ಅಂದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 4 plus 3 is 7. 7 equals y2. That implies y2 equals 7. Therefore, x2, y2 equals -2, 7. ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ. The center of the circle is C of -1, 6 and one of the end of the diameter is A of 5, 9. Find the coordinates of the other end. ವೃತ್ತದ ಕೇಂದ್ರವು C of -1, 6 ಮತ್ತು ವ್ಯಾಸದ ಒಂದು ತುದಿ A of 5, 9 ಆಗಿದೆ. ಇನ್ನೊಂದು ತುದಿಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಮಿಡ್ ಪಾಯಿಂಟ್ ದಟ್ ಈಸ್ C of -1, 6 and one end of the diameter is that is A of ಅಂತ ಕೊಟ್ಟಿದ್ದಾರೆ. ಇದನ್ನ one end of diameter ಅಂತ ಕನ್ಸಿಡರ್ ಮಾಡಿದ್ರೆ A of 5, 9 ಈ ಪಾಯಿಂಟ್. ನೆಕ್ಸ್ಟ್ now we need to find the another end of the diameter. ಇದನ್ನ B of x2, y2 ಅಂತ ತಗೊಳ್ಳೋಣ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಗಿವನ್ C of -1, 6 ಅಂದ್ರೆ ಸೆಂಟರ್ ಆರಿಜಿನ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಮಿಡ್ ಪಾಯಿಂಟ್ ಅಂತ ತಗೋಬಹುದು. ಮಿಡ್ ಪಾಯಿಂಟ್ ಆಫ್ ದಿ ಸರ್ಕಲ್ ಇಸ್ ದಟ್ ಈಸ್ ಕೇಂದ್ರ ಮೂಲ ಬಿಂದು ಅಂತ ಏನ್ ಹೇಳ್ತೀವಿ, ಆರಿಜಿನ್. ದಟ್ ಈಸ್ C of let C of xm, ym equals C of -1, 6 and A of x1, y1
ಪಾಯಿಂಟ್ ಏನು ಕೊಟ್ಟಿದ್ದಾರೆ 5, 9. Now we need to find the b of x2, y2. So b of x2, y2 equals quotient. We know the formula, that is, we know that xm, ym, that is equals x1 plus x2 divided by 2, y1 plus y2 divided by 2. As previous problem ಏನು ಮಾಡಿದ್ವಿ ಅದೇ ತರ we need to find x2 and y2. So xm ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ -1 ಕೊಟ್ಟಿದ್ದಾರೆ. xm equals x1 plus x2 divided by 2. xm is -1 and x1 is 5. 5 plus x2 divided by 2. 2 into -1, -2, that is equals 5 plus x2. Then plus 5 ಇರೋದು ಈ ಕಡೆ ಬಂದ್ರೆ ಈಕ್ವಲ್ ಸೈನ್ ಇಂದ -5 ಆಗುತ್ತೆ. -2, -5, that is equals x2. -2 -5 becomes -7. -7 equals x2. That implies x2 equals -7. Now y2 find out ಮಾಡೋಣ. That is ym equals y1 plus y2 divided by 2. ym value ಏನು ಕೊಟ್ಟಿದ್ದಾರೆ ನೋಡೋಣ. ym is 6 and y1 is 9. 6 equals 9 plus y2 divided by 2. 2 6 are 12. 6 into 2, that is equals 9 plus y2. 6 2s are 12, that is equals 9 plus y2. 12 minus 9 equals y2 ಸಿಗತ್ತೆ. 9 ಈ ಕಡೆ ತಗೋಬರೋಣ. Then positive becomes negative equals y2. 12 minus 9 becomes 3. 3 equals y2. That implies y2 equals 3. Therefore, x2, y2, that is equal to -7, 3. Next problem ನೋಡೋಣ. The midpoint of the line segment joining a of 2a, 4 and b of -2, 2b is c of -1, 2a plus 1. Find the values of a and b. a of 2a, 4 ಮತ್ತು b of -2, 2b ಗೆ ಸೇರುವ ರೇಖೆಯ ಮಧ್ಯಬಿಂದು c of 1, 2a plus 1 a ಮತ್ತು b ನ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಅಂತ ಹೇಳಿದ್ರೆ x1 y1 ವ್ಯಾಲ್ಯೂ ಕೊಟ್ಟಿದ್ದಾರೆ, x2 y2 ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂಡ್ ಮಿಡ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ವೇರಿಯೇಬಲ್ಸ್ a ಅಂಡ್ b ಇದೆ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಗಿವನ್ let a of x1, y1, that is equals a of 2a, 4. 2a is x1 and 4 is y1. And b of x2, y2, that is equals b of -2, 2b. Here -2 is x2, 2b is y2. Then c of xn, ym. Here c of 1, 2a plus 1 ಏನಾಗಿರುತ್ತೆ ಮಿಡ್ ಪಾಯಿಂಟ್ ಆಗಿರುತ್ತೆ. a and b are the two end points and c is the midpoint of those two end points. That is equals c of 1, 2a plus 1. So we need to find a equals what and b equals what. We know the formula, that is xm, ym, that is equals x1 plus x2 divided by 2, y1 plus y2 divided by 2.
that is xm equals x1 plus x2 divided by 2. xm value ಏನು ಕೊಟ್ಟಿದ್ದಾರೆ? xm is 1 and ym is 2a plus 1. So xm is 1 and x1 is 2a, x2 is minus 2. 1 equals 2a plus of minus 2 divided by 2. ಇನ್ನೊಂದ್ಸಲ x1 and x2 value cross check ಮಾಡ್ಕೊಳ್ಳೋಣ. xm is 1, x1 is 2a and x2 is minus 2. 2a minus 2. 2 ones are 2. That is equals 2a plus into minus becomes minus. That is 2a minus 2 divided by 2. Sorry, 2 into 1, 2 ಅಂತ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ, ಡಿವೈಡೆಡ್ ಬೈ ಬರಲ್ಲ. ನೆಕ್ಸ್ಟ್ 2 minus 2 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 2. 2 plus 2 that is equals 2a. 2 plus 2 is 4. 4 equals 2a. We need the value of a. a ಬೇಕಾಗಿರೋದ್ರಿಂದ ನಾವೇನ್ ಮಾಡೋಣ? 4. 2 ಲೆಫ್ಟ್ ಸೈಡ್ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 4 divided by 2 that is equals a. 2 ones are 2 twos are. That is implies a equals 2. ಇವಾಗ b ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡೋಣ. That is ym equals y1 plus y2 divided by 2. ym ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ym is 2a plus 1, y1 is 4, y2 is 2b. ym 2a plus 1 ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. Then y1 4, y2 2b. 4 plus 2b divided by 2. a ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಿದೀವಿ. ದಟ್ ಈಸ್ a equals 2. 2 into 2 plus 1 that is equals 4 plus 2b divided by 2. 2 2s are 4. 4 plus 1 that is equals 4 plus 2b divided by 2. 4 plus 1 is 5. 5 into 2 that is equals 4 plus 2b. 5 into 2 becomes 10. 10 equals 4 plus 2b. Then 4 na left side ಕಳಿಸಿದ್ರೆ ಏನಾಗುತ್ತೆ? LHS ಗೆ 10 minus 4 that is equals 2b. 6 equals 2b. So 6 that implies 6 divided by 2 that is equals b. 2 ones are 2 threes are. So b equals 3. Therefore the value of a and b are a equals 2 and b equals 3. ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಾರ್ಟೇಶಿಯನ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ಇಂಟ್ರೊಡಕ್ಷನ್ ತರ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಆರಿಜಿನ್, ದೆನ್ ಕ್ವಾಡ್ರಂಟ್ಸ್, ದೆನ್ ಪಾಯಿಂಟ್ಸ್ ಕೊಟ್ಟರೆ ಯಾವ ರೀತಿ ಫ್ಲಾಟ್ ಮಾಡೋದು ಅಂತೆಲ್ಲ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ 2 ಪಾಯಿಂಟ್ಸ್ ನ ಕೊಟ್ಟಾಗ ಎಂಡ್ ಪಾಯಿಂಟ್ಸ್ ನ ಲೈನ್ ಸೆಗ್ಮೆಂಟ್ ಮಿಡ್ ಪಾಯಿಂಟ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಇದು ಕೊನೆಯ ಕ್ಲಾಸ್ ಆಗಿರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಥ್ಯಾಂಕ್ ಯು.